फिर सच नीरे ना फिर सच ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವೇದ ಸ್ಕೂಲಲ್ಲಿ 10th ಆ್ಯನಿವರ್ಸರಿ ನಡೀತಾ ಇದೆ. ಬನ್ನಿ ಫ್ರೆಂಡ್ಸ್, ಫನ್ ಆ್ಯಂಡ್ ಎಂಜಾಯ್ಮೆಂಟ್ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಎಷ್ಟೊಂದು ವೆಹಿಕಲ್ಸ್ ನಿಂತಿದ್ದಾವೆ. ಎಲ್ಲ ಪೇರೆಂಟ್ಸು, ಸ್ಟೂಡೆಂಟು, ರಿಲೇಷನ್ಸು ಪ್ರತಿಯೊಬ್ಬರೂ ಈ ಫಂಕ್ಷನ್ ನೋಡೋದಕ್ಕೆ ಬಂದಿದ್ದಾರೆ. ಫ್ರೆಂಡ್ಸ್, ಅಷ್ಟೊಂದು ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ ಫಂಕ್ಷನ್. ಫ್ರೆಂಡ್ಸ್ ನೋಡಿ, ಎಷ್ಟು ಜನ ಸೇರಿದ್ದಾರೆ, ಎಷ್ಟು ಗಾಡಿಗಳು ನಿಲ್ಲಿಸಿದ್ದಾರೆ. ಅಲ್ಲಿ ಬರ್ತಕ್ಕಂಥ ಜನಗಳು ನೋಡಿ, ಹೋಗ್ತಕ್ಕಂಥ ಜನಗಳು ನೋಡಿ, ಆ ಸ್ಕ್ರೀನ್ ನೋಡಿ ಫ್ರೆಂಡ್ಸ್. ಬರೀ ಎಂಟ್ರೆನ್ಸ್ಗೆ ಇಂಥ ದೊಡ್ಡ ಸ್ಕ್ರೀನ್, ವೆಲ್ಕಮ್ ಸ್ಕ್ರೀನ್ ನೋಡಿ. ವಾವ್, ಬ್ಯೂಟಿ ನೋಡಿ. ಗಾಡಿ ನೋಡಿ ಫ್ರೆಂಡ್ಸ್, ಬಾಬಾ ಎಲ್ಲ ವೆಹಿಕಲ್ಸೂ ಒಂದೊಂದು ಸೈಡ್ ಹಾಕ್ಬಿಟ್ಟಿದ್ದಾರೆ. ಬೈಕ್ಗಳೊಂದು ಸೈಡು, ಕಾರ್ಗಳೊಂದು ಸೈಡು, ಎಲ್ಲ ಪೇರೆಂಟ್ಸು ಬಂದಿದ್ದಾರೆ. ವೇದ ಶತಮಾನೋತ್ಸವ ಸಂಭ್ರಮಾಚರಣೆಗೆ ಸ್ವಾಗತ. ಫ್ರೆಂಡ್ಸ್, ಸೇಫ್ಟಿಗೆ ಅಗ್ನಿಶಾಮಕ ದಳನೂ ಕರೆಸಿದ್ದಾರೆ ನೋಡಿ. ಟೊಮೊಟೊ ಬಾತ್, ಕೇಸರಿ ಬಾತ್ ಊಟ ನಡೀತಾ ಇದೆ. ಜನ ಸಾಗರನೇ ಸೇರೈತಲ್ಲ ಗುರುವೇ. ಏನು ದೊಡ್ಡ ಬೆಳಿಗ್ಗೆ ಇದೆ ನೋಡಿ ಫ್ರೆಂಡ್ಸ್. ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಬರವಾಗಿ ಬಂದಿರಬೇಕು. ಈ ಸಾಂಗ್ ಆದ್ಮೇಲೆ ನಿಮಗೆ ಹೋಮ ವಿತರಣೆ ಮಾಡಬೇಕು. ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಬರವಾಗಿ ದಯವಿಟ್ಟು ಬಂದು ಆಸನ ಬೇಕು. ವಿನಾಯಕ, ಶ್ರಾವಣಿ, ಭೂಮಿಕಾ, ಸೃಷ್ಟಿ ಅಂಡ್ ಲಕ್ಷ್ಮಿ ಆರ್ ಫ್ಯೂಚರ್ ಸ್ಟೂಡೆಂಟ್ಸ್ ಇವರು ವೇದಿಕೆ ಮೇಲೆ ಕರೆದು ಎಲ್ಲರೂ ಮುಂದೆ ಒಂದು ಫೆಲಿಸಿಟೇಷನ್ ಅನ್ನು ಮಾಡ್ತೀವಿ. ಸೊ ದಯವಿಟ್ಟು ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ರೈಟ್ ಸೈಡ್ ಬಂದು ರೆಡಿ ಆಗಿ ಮುಂದೆ ಪರ್ಫಾರ್ಮೆನ್ಸ್ ವೇದಿಕೆ ಮೇಲೆ. ಫ್ರೆಂಡ್ಸ್ ನೋಡಿ, ಮಕ್ಕಳು ಡ್ಯಾನ್ಸ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ನಾವೆಲ್ಲ ಈ ವಯಸ್ಸಲ್ಲಿ ಇದ್ದಾಗ ನಿಜವಾಗಿಯೂ ನೆಟ್ಟಿಗೆ ನಿಕ್ಕರ ಹಾಕ್ಕೊಳೋದೇ ಗೊತ್ತಿರಲಿಲ್ಲ. ನೆಟ್ಟಿಗೆ ನಿಕ್ಕರ ತಂದು ಕೊಡೋರು ನಮಗಿರಲಿಲ್ಲ. ಈ ಮಕ್ಕಳಿಗೆ ಎಲ್ಲ ಸೌಲಭ್ಯ ಇದೆ. ಒಳ್ಳೆ ಅವ್ರಿಗೆ ಅವಕಾಶಗಳಿದೆ. ನಿಜವಾಗಿ ಅವರು ತುಂಬ ಒಳ್ಳೆಯ ಎತ್ತರಕ್ಕೆ ಬೆಳೆಯುವಂತಹ ಒಳ್ಳೆಯ ಸೂಚನೆಗಳು ಇದೆ. ಇಷ್ಟು ಹಾಕೊಂದು ಸ್ಟೇಜು, ಇಷ್ಟು ಹಾಕೊಂದು ಒಳ್ಳೊಳ್ಳೆ ಅವಕಾಶಗಳು, ಇಂಥ ಒಳ್ಳೆ ಟೀಚರ್ಸು, ಇಂಥ ಒಂದು ದೊಡ್ಡ ಸ್ಕೂಲಲ್ಲಿ ಓದೋವಂಥ ಭಾಗ್ಯ ನಮಗೆಲ್ಲ ಇರಲಿಲ್ಲ ಫ್ರೆಂಡ್ಸ್ ಅವತ್ತಿನ ಕಾಲದಲ್ಲಿ. ಈಗಿನ ಮಕ್ಕಳಿಗೆಲ್ಲನೂ ಬೇಗ ಸಿಕ್ಬಿಡುತ್ತೆ ಫ್ರೆಂಡ್ಸ್. ಅದೇ ಭಯ ಫ್ರೆಂಡ್ಸ್. ಎಲ್ಲನೂ ಬೇಗ ಸಿಕ್ಕರೆ ಅವ್ರ ಜೀವನದಲ್ಲಿ ಯಾವ ಥರ ಒಂದು ಚಾಲೆಂಜ್ನ ಫೇಸ್ ಮಾಡ್ತಾರೆ ಅನ್ನೋದೇ ಒಂದು ತುಂಬ ಆಶ್ಚರ್ಯಕರ ಪ್ರಶ್ನೆ ಆಗುತ್ತೆ. ಓಕೆ, ಆದರೂ ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಆಫೀಸರು, ಒಳ್ಳೆ ಕೆಲಸದಲ್ಲಿ ಅವರೆಲ್ಲರೂ ಮುಂದುವರಿಲಿ ಅಂತ ನಾವು ಬಯಸೋಣ. ಅವ್ರು ಮಾಡೋ ಒಂದು ನೃತ್ಯನ, ಅವ್ರು ಮಾಡೋ ಒಂದು ಪರ್ಫಾರ್ಮೆನ್ಸ್ನ ನೋಡಿ ಖುಷಿ ಪಡೋಣ, ಖುಷಿಯಾಗಿರೋಣ, ಬಿಂದಾಸಾಗಿರೋಣ. ನೆಗೆಟಿವ್ ಆಗಿ ಥಿಂಕ್ ಮಾಡೋದೇ ಬೇಡ. ಒಳ್ಳೆ ಆಲೋಚನೆಗಳನ್ನು ಮಾಡೋಣ, ಒಳ್ಳೆ ಕನಸುಗಳನ್ನ ಇಡೋಣ, ಒಳ್ಳೆಯ ಯೋಜನೆ ಕಡೆಗೆ ಸಾಗೋಣ ಫ್ರೆಂಡ್ಸ್. ರಿಯಲಿ ನಾವು ಏನು ಅಂದ್ಕೊಂತೀವೋ ಅದನ್ನು ಸಾಧಿಸೋಕ್ಕೆ ಆ ದೇವರು ನಮ್ಮ ಜೊತೆ ಯಾವಾಗೂ ಇರ್ತಾನೆ. ನಾವು ಯಾವತ್ತು ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು, ಒಳ್ಳೆಯ ಕಡೆಗೆ ಗಮನ ಜಾಸ್ತಿ ಕೊಡಬೇಕು. ಕೆಟ್ಟದ್ದು ಮತ್ತು ಕೆಟ್ಟೋರು, ಕಾಲು ಎಳೆಯೋರು, ನಮ್ಮನ್ನು ಸೋಲಿಸೋರು, ನಮ್ಮನ್ನು ಬೀಳ್ಸೋರು ಅಕ್ಕಪಕ್ಕ ತುಂಬ ಜನ ಇದ್ರೂ ನಾವು ಮುಂದೆ ನಡಿಬೇಕು ಫ್ರೆಂಡ್ಸ್. ಏನಪ್ಪ ಇವನು ಕುಣಿತಾವನೆ, ಸಾಂಗೇ ಕೇಳಿಸ್ತಾ ಇಲ್ಲ, ಬರೀ ಇವನು ಹೇಳೋ ಕಥೆನೇ ಕೇಳಬೇಕಾ ಅಂತ ನೀವು ಅಂದ್ಕೊಂಡಿದ್ದೀರಾ. ಫುಲ್ಲು ಪ್ರಾಬ್ಲಮ್. ಕಾಪಿರೈಟ್. ಆ ಸಾಂಗ್ಗಳನ್ನ ನಿಮಗೆ ತೋರ್ಸೋಕ್ಕೂ ಕಾಪಿರೈಟು, ಪ್ರಾಬ್ಲಮ್ಮು ಇವೆಲ್ಲ ಬರ್ತವೆ. ಇವನ್ನೆಲ್ಲ ಫೇಸ್ ಮಾಡಬೇಕಂದ್ರೆ ಅವನ್ನೆಲ್ಲ ಮ್ಯೂಟ್ ಮಾಡಿಬಿಟ್ಟು ನಮ್ಮದೇ ಒರಿಜಿನಲ್ ವಾಯ್ಸ್ನ ಹಾಕ್ತಾಯಿದ್ದೀನಿ. ನೋಡಿ, ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವೇದಿಕೆ ಮೇಲೆ ಕರೆದು ಎಲ್ಲರೂ ಮುಂದೆ
ಒಂದು ಫೆಲಿಸಿಟೇಷನ್ ಅನ್ನ ಮಾಡ್ತಾ ಇದ್ವಿ. ಸೊ ದಯವಿಟ್ಟು ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ರೈಟ್ ಸೈಡ್ ಬಂದು ರೆಡಿ ಆಗಿದೆ. ಮುಂದಿನ ಪರ್ಫಾರ್ಮೆನ್ಸ್ ವೇದಿಕೆ ಮೇಲೆ. ಫ್ರೆಂಡ್ಸ್, ನಾಟಕ ಪ್ರದರ್ಶನ ಕೊಡೋದಕ್ಕೆ ನೋಡಿ ಅಲ್ಲಿ ಆಂಜನೇಯ ವೇಷಧಾರಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ ಒಳಗಡೆ ನಿಂತಿದ್ದಾರೆ. ತುಂಬ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ. ರಿಯಲಿ ಇಷ್ಟೊಂದು ಜನ ಸೇರಿದ್ದಾರೆ ಅಂದರೆ ಸ್ಟೂಡೆಂಟ್ಗಳೇ ಅಷ್ಟೊಂದು ಜನ ಇದ್ದಾರೆ. ಮೇಸ್ಟ್ರುಗಳು, ಪ್ರಿನ್ಸಿಪಾಲ್ಗಳು ನೋಡಿ ಎಷ್ಟು ಜನ ಇದ್ದಾರೆ. ಎಷ್ಟು ದೊಡ್ಡ ಕಾಂಪ್ಲೆಕ್ಸು, ಎಷ್ಟು ದೊಡ್ಡ ಒಂದು ಫೀಲ್ಡು, ಎಂಥ ಒಂದು ವಾತಾವರಣದಲ್ಲಿ ಶಾಲೆ ಇದೆ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ರಿಯಲಿ ಅದನ್ನು ನೋಡಿಬಿಟ್ಟೆ ನನಗೆ ತುಂಬ ಸಂತೋಷ ಆಯಿತು. ನಿಜವಾಗಿ ಈ ಥರ ಒಂದು ವಿದ್ಯಾಸಂಸ್ಥೆ ಕಟ್ಟಬೇಕನ್ನೋದು ಅಷ್ಟು ಸುಲಭದ ಮಾತಲ್ಲ. ರಿಯಲಿ ಇದನ್ನು ಯಾರು ಕಟ್ಟಿ ಇಷ್ಟು ಎತ್ತರವಾಗಿ ಬೆಳೆಸಿದಾರೋ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಏಕೆಂದರೆ ತುಂಬ ಜನ ಸ್ಟೂಡೆಂಟ್ಗಳು ಇದರಿಂದ ಇನ್ನೂ ಎತ್ತರವಾಗಿ ಬೆಳೀಲಿ ಅಂತ ನಾವೆಲ್ಲರೂ ಆಶೀರ್ವಾದ ಮಾಡೋಣ. ಆ ದೇವರು ಅವ್ರಿಗೆ ಇನ್ನೂ ಒಳ್ಳೆಯ ಶಕ್ತಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯೋಂಥ ಶಕ್ತಿ ಕೊಡಲಿ ಅಂಥೇಳಿ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ರಿಯಲಿ ಅವರೆಲ್ಲ ಸ್ಟೂಡೆಂಟ್ಗಳ ಒಂದು ಲೈಫು ಏಳಿಗೆ ಆಗಿ ಅವರೊಂದು ಒಳ್ಳೆಯ ಹಂತಕ್ಕೆ ತಲುಪಲಿ. ಅವರ ತಂದೆ ತಾಯಿಯ ಮುಖದಲ್ಲಿ ಅವರು ನಗು ನೋಡಲಿ ಅಂತ ನಾವೆಲ್ಲ ಆಸೆ ಪಡೋಣ. ನಿಜವಾಗಿ ನಮ್ಮ ಮನೆಗಳಾಗೆಲ್ಲ ತುಂಬಾ ಪ್ರೀತಿಯಿಂದ ನಮ್ಮನ್ನು ಓದಿಸಿ ಬೆಳೆಸಿದರು. ಆದರೆ ನಮ್ಮ ಹಣೆ ಬರೋಕ್ಕೆ ಓದು ಹತ್ತಲೇ ಇಲ್ಲ. ಓದು ಹತ್ತಿದ್ರೂ ನಾವು ಮುಂದೆ ಓದೋಷ್ಟು ತಾಳ್ಮೆನೇ ಇರಲಿಲ್ಲ. ಆ ಥರ ಪರಿಸ್ಥಿತಿ ನಮ್ಮದೆಲ್ಲ. ಪೊಲೀಸರು ಅವ್ರಿಗೆ ಹೇಳಿ, ಅವ್ರಿಗೆ ಒಂದು ಸ್ವಲ್ಪ ಬನ್ನಿ ಬನ್ನಿ. ಕಿರಣ್ ಸರ್ ಎಲ್ಲಿದ್ದೀರಾ? ಯಾವ್ದಾರ ಒಂದು ಜೋಶ್ ಸಾಂಗ್ ಹಾಕಿ. ರೆಡಿ? ಏನ್ರೋ ಇದೇನು ಪಾರ್ಕ್ ಏನ್ರು? ಈಸಿಯಾಗಿ ಹಿಂಗ್ ಅವಾಗಲೇ ನಾನು ಹೇಳ್ಕೊಟ್ಟೆ. ಅವ್ರ ಸ್ಟೆಪ್ ಹಾಕ್ತಾರಂತೆ ಫುಲ್ಲು. ಹುಲಿ ಡ್ಯಾನ್ಸ್ ಮಾಡ್ತಾರೆ. ರೆಡಿ? ಮ್ಯೂಸಿಕ್ ಬರ್ಲಿ. ಅವ್ರ ಸೂಟ್ ಕೈ ಎತ್ತದ ಅಂದ್ರೆ ಸ್ಟೆಪ್. ಥರ್ಡ್ ಸ್ಟ್ಯಾಂಡರ್ಡ್ ಸ್ಮಿತಾ, 4th A ಕೃಷಿಕಾ, 4th B ಅನ್ವಿತಾ, 5th A ವಿಕಾಸ್ ಗೌಡ, 5th B ಶ್ರೀನಿವಾಸ್. ಎಲ್ಲ ಏನ್ ಮಾಡ್ತಾ ಇದ್ದೀರಾ? ಚಪ್ಪಾಳೆ ತಟ್ತಾ ಇರ್ಬೇಕು. ಮಕ್ಕಳು ಚೆನ್ನಾಗಿ ಓದ್ತಾ ಇದಾರೆ ಅಂದ್ರೆ ನೀವು ಎನ್ಕರೇಜ್ ಮಾಡ್ಬೇಕಲ್ವಾ? ನಮ್ಮ ಆರಕ್ಷಕರು ಚಪ್ಪಾಳೆ ತಟ್ಟಿಲ್ಲ ಸರ್. ವಾಕಿ ಟಾಕಿ ಸೈಡ್ ಅಲ್ಲಿ ಸರ್, ನಿಮ್ಮ ಮಕ್ಕಳಿಗೋಸ್ಕರ ಚಪ್ಪಾಳೆ ತಟ್ಟಿ. ಯಾರಿಗೊಂದು ನಮ್ಮ ಸ್ಕೂಲಿನ ನಿಂತಾರ ಸ್ಟಾರ್ ಹಾಕೊಂಡು ಮತ್ತೆ ಅವ್ರ ಗೆಸ್ಟ್ ಆಗಿ ಬರ್ತಾರೆ ಅಲ್ವಾ? ನಿಶಾಂತ್ 6ನೇ ತರಗತಿ, ದೀಪಿಕಾ 7ನೇ ಕ್ಲಾಸ್, 8B ಚಿತ್ತರಂಜನ್, 8A ಕೀರ್ತನಾ B, 9A ಬೃಂದಾ J, 9th B ಶ್ರೀರಂಗ R, 10th ಸ್ಟ್ಯಾಂಡರ್ಡ್ ಸಂಜಯ್ D. ಅಕಾಡೆಮಿಕ್ ಇಯರ್ 2024-25 ನ ಟಾಪರ್ಸ್ ಇವರು. ಈ ಮಕ್ಕಳು ರಿಸಲ್ಟ್ ಅದು ಸೊ ಸ್ಕೂಲ್ ಮಕ್ಕಳಾಯ್ತು. ಈಗ ಮುಂದೆ PUC ಭೂಮಿಕಾ, ವಿನಾಯಕ GL. ಸೈನ್ಸ್ ಬೋರ್ಡ್ ಟಾಪರ್ಸ್ ಶ್ರಾವಣಿ ಹಾಗೂ ಭೂಮಿಕಾ. 2023-24 ಶ್ರಾವಣಿ, 24-25 ಭೂಮಿಕಾ. ಕಾಮರ್ಸ್ ಬೋರ್ಡ್ ಟಾಪರ್ಸ್ ಫಾರ್ ದಿ ಇಯರ್ 23. ಮ್ಯೂಸಿಕ್ ಒಂಚೂರು ಕಮ್ಮಿ ಮಾಡಿದ್ರೆ ಸೌಂಡ್ ಕೇಳಿಸುತ್ತೆ. ಕಾಮರ್ಸ್ ಬೋರ್ಡ್ ಟಾಪರ್ಸ್ 23-24 ವರ್ಷದ ಟಾಪರ್ ಶ್ರುತಿ N ಫಾರ್ ದಿ ಇಯರ್, ಸೃಷ್ಟಿ N ಫಾರ್ ದಿ ಇಯರ್ 2024-25. ಲಕ್ಷ್ಮಿ R. ನಮ್ಮ PU ಮಕ್ಕಳು ಬರಬೇಕು ಸ್ಟೇಜ್ ಮೇಲೆ. ಎಲ್ಲಿದ್ದೀರಾ? ಚಪ್ಪಾಳೆ. ಸೈನ್ಸ್ ಬೋರ್ಡ್ PU ಮಕ್ಕಳು ಬನ್ನಿ. ವೇದಿಕೆ ಮೇಲೆ ಮಕ್ಕಳು ಬಿಟ್ಟು ಮಿಕ್ಕಿದೆಲ್ಲ ಲೆಕ್ಚರರ್ಸ್, ಟೀಚರ್ಸ್, ಸ್ಟಾಫ್ ಯಾರು ಬೇಕೋ ಅವ್ರು ಬಿಟ್ಟು ಮಿಕ್ಕಿದ ಅವರೆಲ್ಲರೂ ಕೆಳಗಡೆ ಹೋಗ್ಬೇಕು ಪ್ಲೀಸ್ ದಯವಿಟ್ಟು. ನೆಕ್ಸ್ಟ್ ಇಯರ್ ಬರ್ತೀನಿ ನಾನೇ ಆಂಕರಿಂಗ್ಗೆ. 11ನೇ ವರ್ಷದ ಕಾರ್ಯಕ್ರಮದಲ್ಲಿ ಹುಡುಗರು ಬಂದಿರಬೇಕು. ಓಕೆ, ಹುಡುಗರು ಚೆನ್ನಾಗಿ ಓದಿರ್ಬೇಕು. ಎಲ್ಲಿ ಬಾಯ್ಸ್? ಮೇಕ್ ಸಮ್ ನಾಯ್ಸ್. ಈಗ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಟಡೀಸ್ ಅಕಾಡೆಮಿಕ್ಸ್ ಎಲ್ಲ ಟಾಪ್ ಬಂದಿದ್ದಾರೆ. ಸೊ ನೀವು ಅಕ್ಕಪಕ್ಕದವ್ರಿಗೆ ಹೇಳಿ, ನಿಮ್ಮ ರಿಲೇಟಿವ್ಸ್ ಹೇಳಿ, ವೇದ ಇನ್ಸ್ಟಿಟ್ಯೂಟ್ಗೆ ಮಕ್ಕಳನ್ನ ಸೇರಿದ್ರೆ ಆಲ್ ರೌಂಡ್ ಕರಿಕ್ಯುಲರ್ ಅಲ್ಲಿ ಮಕ್ಕಳು ಎಕ್ಸೆಲ್ ಆಗ್ತಾರೆ. ಕರೆಕ್ಟ್ ಅಲ್ವಾ? ಎಲ್ಲರೂ 2 ಕೈ ಮೇಲೆ ಎತ್ತಿದ್ದಾರೆ. ನಾವು ಆಮೇಲೆ ಟೈಮ್ ಏನೋ 10 ಪರ್ಫಾರ್ಮೆನ್ಸ್ ಇದೆ ಅಷ್ಟೇ. ಎಲ್ಲರೂ 2 ಕೈ ಮೇಲೆ ಎತ್ತಿ. ಲೆಟ್ಸ್ ಗೋ. ಚಪ್ಪಾಳೆ ಮಕ್ಕಳ. ಲೆಟ್ಸ್ ಗೋ. ವೇದ ಈಗ ಮುಂದಿನ ಪರ್ಫಾರ್ಮೆನ್ಸ್ ವೇದಿಕೆ ಮೇಲೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಗ್ರೇಟ್
ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ, ಪ್ರತಿಯೊಂದು ಗಾಡಿ ನಿಲ್ಲಿಸೋದಕ್ಕೂ ಪೇರೆಂಟ್ಸ್ ಬರೋದಕ್ಕೂ ಹೋಗೋದಕ್ಕೂ ತುಂಬ ಅದ್ಭುತವಾಗಿ ಆರ್ಗನೈಸ್ ಮಾಡಿದರು. ತುಂಬ ಅದ್ಭುತವಾಗಿ ಡ್ಯಾನ್ಸ್ ಪರ್ಫಾಮೆನ್ಸು ಮಾಡಿದರು ಹುಡುಗರೆಲ್ಲ. ತುಂಬ ಅದ್ಭುತವಾದಂಥ ಫಂಕ್ಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಿಯಲಿ ಈ ಥರ ಸ್ಕೂಲ್ ಫಂಕ್ಷನ್ಗಳಿಗೆ ಹೋದರೆ ನಮ್ಮ ಸ್ಕೂಲ್ ಡೇಸು, ನಮ್ಮ ಮಾಸ್ಟ್ರುಗಳು, ನಮ್ಮ ಒಂದು ಫ್ರೆಂಡ್ಸ್, ಕ್ಲಾಸ್ಮೇಟ್ಸು ಎಲ್ಲರೂ ನೆನಪಾಗ್ತಾರೆ. ನಿಜವಾಗಿ ತುಂಬ ಫೀಲ್ ಆಯಿತು, ಬೇಜಾರಾಯಿತು, ನನ್ನ ಸಂತೋಷ ಆಯಿತು ಫ್ರೆಂಡ್ಸ್. ಎಲ್ಲರ ಲೈಫಲ್ಲೂ ಸ್ಕೂಲು ಕಾಲೇಜ್ ಟೈಮು ಮುಗಿದಿರುತ್ತೆ, ಇಲ್ಲ ಸ್ಕೂಲು ಕಾಲೇಜಲ್ಲಿ ಓದ್ತಾ ಇರ್ತಾರೆ ಫ್ರೆಂಡ್ಸ್. ಈ ಥರ ಒಂದು ಫಂಕ್ಷನ್ನು ಪ್ರತಿಯೊಬ್ಬರಿಗೂ ಆ ಹಳೆ ದಿನಗಳನ್ನ ನೆನಪಿಸುತ್ತೆ, ಆ ಕಾಲೇಜ್ ಡೇಸ್ಗಳನ್ನ, ಆ ಸ್ಕೂಲ್ ಡೇಸ್ಗಳನ್ನ ನೆನಪು ಮಾಡುತ್ತೆ ಫ್ರೆಂಡ್ಸ್. ಆ ಥರ ಇದೆ ವಿಡಿಯೋ, ತುಂಬ ಫನ್ ಆಗಿದೆ ಫ್ರೆಂಡ್ಸ್. ವೇದ ಇಂಟರ್ನ್ಯಾಷನಲ್ ಸ್ಕೂಲ್ ಎಷ್ಟು ದೊಡ್ಡ ಫಂಕ್ಷನ್ ಮಾಡ್ತಿದ್ದಾರೆ ಅಂತ ನಿಜವಾಗಿ ಅದನ್ನೆಲ್ಲ ನಾವು ನೋಡಲೇಬೇಕು. ಗಣೇಶನ ವಿಗ್ರಹ ಎಷ್ಟು ದೊಡ್ಡದಾಗಿದೆ. ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊಂತೀನಿ ಫ್ರೆಂಡ್ಸ್. ಇದೇ ಥರ ವಿಡಿಯೋಗಳಿಗೆ ನನ್ನ ಫಾಲೋ ಮಾಡಿ ಪ್ಲೀಸ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ಬೇಕೇ ಬೇಕು. ದಯವಿಟ್ಟು ಈ ಪುಟ್ಟ ಕಲಾವಿದನಿಗೆ ನಿಮ್ಮ ಸಪೋರ್ಟ್ ಕೊಡಿ ಪ್ಲೀಸ್ 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 ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ದಯವಿಟ್ಟು ಪ್ಲೀಸ್ ಫ್ರೆಂಡ್ಸ್. ಓಕೆ, ಗುಡ್ ನೈಟ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.